ದ್ವಿತೀಯ PUC ರಾಜ್ಯಶಾಸ್ತ್ರ, ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸ್. ಇನ್ನೂ ಏನು ಓದಿಲ್ಲ, ನನಗೆ ಹೇಗಾದರೂ ಮಾಡಿ ನಾನು ಪೊಲಿಟಿಕಲ್ ಸೈನ್ಸಲ್ಲಿ ಪಾಸ್ ಆಗಬೇಕು. ನಾನು ರೆಗ್ಯುಲರ್ ಸ್ಟೂಡೆಂಟ್ ಇದ್ದೀನಿ, ನಾನು ರಿಪೀಟರ್ ಸ್ಟೂಡೆಂಟ್ ಇದ್ದೀನಿ, ನಾನು ಇದು ಪೊಲಿಟಿಕಲ್ ಸೈನ್ಸಲ್ಲಿ ಫೇಲ್ ಆಗಿದ್ದೀನಿ. ಕೆಲವೊಂದಿಷ್ಟು ಜನ ಇರ್ತೀರ, ಹೇಗಾದರೂ ಮಾಡಿ ಪಾಸ್ ಆಗಬೇಕು. ಒಂದು 2 ದಿನದಲ್ಲಿ ಈ ಒಂದು ವಿಡಿಯೋದಲ್ಲಿ ಏನು ಒಂದು ಟ್ಯಾಕ್ಟಿಕನ್ನು ಅಷ್ಟೇ, ಒಂದು ಸ್ಟ್ರಾಟಜಿನ ಏನು ಹೇಳ್ತೀನಿ ಅಷ್ಟನ್ನು ಫಾಲೋ ಮಾಡಿದರೆ ಆರಾಮಾಗಿ ಸ್ಕೋರ್ ಮಾಡುವಂಥ ಸಾಧ್ಯತೆ ಇಲ್ಲಿ ನಿಮಗಿದೆ. 2 ದಿನದಲ್ಲಿ ಅಥವಾ 2-2.5 3 ದಿನ ಏನಾದರೂ ನೀವು ರಾಜ್ಯಶಾಸ್ತ್ರಕ್ಕೆ ಟೈಮ್ ಕೊಟ್ಟರೆ, ನಾನು ಹೇಳ್ದಾಗ ಮಾಡಿದರೆ ಆರಾಮಾಗಿ ಸ್ಕೋರ್ ಮಾಡ್ತಾರೆ. ಏನು ಮಾಡಬೇಕಾಗಿದ್ರೆ ಅದಕ್ಕಿಂತ ಮುಂಚೆ ನಾನು ರಾಹುಲ್ ಬಿಡ್ನಾಳ್ ನೋಡ್ತಾ ಇದ್ದಾರೆ, ರಾಹುಲ್ ಬಿಡ್ನಾಳ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲಿಗೆ ಹೋಗಿ ಜಾಯ್ನ್ ಆಗಿ, ಕಮೆಂಟಲ್ಲಿ ಕೊಟ್ಟಿದ್ದೇನೆ ಲಿಂಕನ್ನು, ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿದ್ದೀನಿ. ಹಾಗಿದ್ರೆ ಏನು ಮಾಡಬೇಕು, ನಾನೊಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೀನಿ. ಬ್ಲೂ ಪ್ರಿಂಟ್ ಪ್ರಕಾರ ಯಾವ್ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಆ ಚಾಪ್ಟರ್ನಷ್ಟೇ ಓದಬೇಕು. ಪೂರ್ತಿ ಚಾಪ್ಟರ್ ಓದೋ ಅವಶ್ಯಕತೆ ಇಲ್ಲ. ಅದೇ ಚಾಪ್ಟರ್ ಮೇಲೆ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ ಕೊಡ್ತಾ ಇದ್ದಾನೆ. ಆ ಚಾಪ್ಟರ್ನ ಹೇಳಿದೆ ಓದಲಿಕ್ಕೆ, ಆ ಚಾಪ್ಟರ್ಗಳ ಮೇಲೆ ಇಂಪಾರ್ಟೆಂಟ್ ಕ್ವಶನನ್ನು ಕೊಟ್ಟೆ, ಆ ಕ್ವಶನಿಗೆ ಆನ್ಸರನ್ನು ಕೊಡ್ತಾ ಇದ್ದಾನೆ. ಬಟ್ ಏನು ಮಾಡಬೇಕಂದ್ರೆ ವಿಡಿಯೋನ ಕೊನೆ ತನಕ ನೋಡಬೇಕಾಗುತ್ತೆ. ಹೌದು ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡಿ. ಹಾಗಿದ್ರೆ ಈಗ ಮೊದಲು ಬ್ಲೂ ಪ್ರಿಂಟನ್ನು ನೋಡ್ತಾ ಹೋಗೋಣ. ಬ್ಲೂ ಪ್ರಿಂಟನ್ನು ನೋಡೋಣ. ಬ್ಲೂ ಪ್ರಿಂಟ್ ಪ್ರಕಾರ ಯಾವ್ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ ಆ ಚಾಪ್ಟರ್ನ ನೋಡ್ಕೊಳ್ಳಿ. ಅದೇ ರೀತಿ ಅದ್ರ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಕೊಡ್ತಾ ಇದ್ದಾನೆ. ವಿಡಿಯೋ ಒಂದು 10-15 ನಿಮಿಷ ಆದರೂ ಪರವಾಗಿಲ್ಲ, ವಿಡಿಯೋನ ಕೊನೆ ತನಕ ನೋಡಿ. ಯಾಕಂದರೆ ನೀವು ಪಾಸ್ ಆಗಬೇಕು, ಸ್ಕೋರ್ ಮಾಡಬೇಕು. ನಡೀರಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ರಾಜ್ಯಶಾಸ್ತ್ರದಲ್ಲಿ 100ಕ್ಕೆ 100 ಅಂಕ ತೆಗೆದುಕೊಳ್ಬೇಕಂತಂದರೆ ಒಂದು ಈಸಿ ಸ್ಟ್ರಾಟಜಿಯನ್ನು ಹೇಳ್ತೀನಿ. ಏನು ಮಾಡಬೇಕು 100ಕ್ಕೆ 100 ಅಂಕ ಪಡಿಬೇಕಂದ್ರೆ, ಕೇವಲ ಎಲ್ಲ ಅಧ್ಯಾಯವನ್ನು ಓದೋ ಅವಶ್ಯಕತೆ ಇಲ್ಲ. ಕೇವಲ 3-4 ಅಧ್ಯಾಯವನ್ನು ಓದಿದರೆ ಸಾಕು. ಹಾಗಿದ್ರೆ ಸ್ವಲ್ಪ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ನೋಡ್ಕೊಂಡ್ಬಿಡೋಣ. ಆರಿಸಿ ಬರೀರಿ. MCQ 5 ಕೇಳ್ತಾರೆ, ಹೊಂದಿಸಿ ಬರೀರಿ 5, ಬಿಟ್ಟ ಸ್ಥಳ 5, 1 ಅಂಕದ 5 ಪ್ರಶ್ನೆ. ಅದಾದ ನಂತರ 2 ಅಂಕದ ಪ್ರಶ್ನೆಗಳನ್ನು 5 ಬರೀಬೇಕಾಗುತ್ತೆ, 3 ಹೆಚ್ಚಿಗೆ ಕೇಳ್ತಾರೆ. ಅದೇ ರೀತಿ 5 ಅಂಕದ 6 ಪ್ರಶ್ನೆಯನ್ನು ಕೇಳ್ತಾರೆ. ನಾವು 6 ಪ್ರಶ್ನೆಗಳನ್ನು 5 ಅಂಕದ 6 ಪ್ರಶ್ನೆಗಳನ್ನು ಬರೀಬೇಕು, 3 ಎಕ್ಸ್ಟ್ರಾ ಕ್ವಶನ್. ಅದೇ ರೀತಿ 10 ಅಂಕದ 2 ಪ್ರಶ್ನೆ, 2 ಎಕ್ಸ್ಟ್ರಾ ಕ್ವಶನ್ ಇರುತ್ತೆ. ಇಲ್ಲಿ ನಾನು ಮಾಡಿರೋ ಬ್ಲೂ ಪ್ರಿಂಟನ್ನು ಆ್ಯಸ್ ಪರ್ ದಿಸ್ ಬ್ಲೂ ಪ್ರಿಂಟ್ ನೀವು ಇದನ್ನೇ ಫಾಲೋ ಮಾಡಬೇಕು. ಇದನ್ನು ಫಾಲೋ ಮಾಡಿದರೆ ಆರಾಮಾಗಿ ನೀವು ಸ್ಕೋರ್ ಮಾಡ್ತೀರಾ. ನೋಡಿ, 1ನೇ ಅಧ್ಯಾಯದಲ್ಲಿ 5 ಅಂಕದ 2 ಪ್ರಶ್ನೆನ ಕೇಳಲಾಗುತ್ತೆ. ಕೇವಲ ಈ ಒಂದು ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ ಓದುವ ಅವಶ್ಯಕತೆ ಇಲ್ಲ, 10 ಅಂಕದ ಪ್ರಶ್ನೆ ಓದುವ ಅವಶ್ಯಕತೆ ಇಲ್ಲ. 5 ಅಂಕದ 2 ಪ್ರಶ್ನೆಯನ್ನು ಓದಿಕೊಂಬಿಡಿ. ಕೇವಲ ಈ ಒಂದು ಅಧ್ಯಾಯ 5 ಅಂಕದ ಪ್ರಶ್ನೆಗೆ ಮಾತ್ರ. ಅದೇ ರೀತಿ 2ನೇ ಅಧ್ಯಾಯದಲ್ಲಿ ಏನಿದೆ, 10 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆಯನ್ನು ಓದಬೇಕು. ಈ ಅಧ್ಯಾಯದಿಂದ ಯಾವುದೇ ರೀತಿ 5 ಅಂಕದ ಪ್ರಶ್ನೆಯನ್ನು ಓದೋ ಹಾಗಿಲ್ಲ. 3 ಅಂಕದ 3ನೇ ಅಧ್ಯಾಯದಲ್ಲಿ ನೋಡಿದರೆ 2 ಅಂಕದ 2 ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇಲ್ಲಿ 2 ಅಂಕದ ಪ್ರಶ್ನೆಯನ್ನು ಓದ್ಕೊಳ್ಳಿ. ಅದೇ ರೀತಿ 5 ಅಂಕದ 1 ಪ್ರಶ್ನೆಯನ್ನು ಓದ್ಬಿಡಿ. 10 ಅಂಕದ ಪ್ರಶ್ನೆಯನ್ನು ಓದೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಸೋಷಿಯಲ್ ಮೂವ್ಮೆಂಟ್ಸ್ ಆ್ಯಂಡ್ ದ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಅಂತ ಇದೆ. 5 ಅಂಕದ 1 ಪ್ರಶ್ನೆ, 1 ಅಂಕದ 2 ಅಂಕದ 1 ಪ್ರಶ್ನೆಯನ್ನು ಓದಬೇಕಾಗುತ್ತೆ. ಅದೇ ರೀತಿ ನೇಷನ್ ಬಿಲ್ಡಿಂಗ್ ಆ್ಯಂಡ್ ಚಾಲೆಂಜಸ್ ಟು ಇಂಡಿಯನ್ ಡೆಮೋಕ್ರಸಿ ಅಂತ ಇದೆ. ಇಲ್ಲಿ 10 ಅಂಕದ 1 ಪ್ರಶ್ನೆ ಇದೆ, 5 ಅಂಕದ 1 ಪ್ರಶ್ನೆ ಇದೆ. ಇಲ್ಲಿ 10 ಅಂಕದ ಪ್ರಶ್ನೆಯನ್ನು ಓದೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಇದನ್ನು ಸ್ಕಿಪ್ ಮಾಡ್ಕೊಂಬೇಡಿ, ಇದನ್ನು ಓದಬೇಡಿ. 10 ಅಂಕದ ಪ್ರಶ್ನೆಯನ್ನು ಈ ಒಂದು ಅಧ್ಯಾಯದಿಂದ ಕೇಳ್ತಾರೆ, ಓದಬೇಡಿ. ನಾನು ಎಷ್ಟು ಹೇಳ್ತೀನಿ ಅಷ್ಟನ್ನು ಓದಿ. ಯಾಕಂದರೆ ನಾನು ಇದೇ ಒಂದು ಬ್ಲೂ ಪ್ರಿಂಟ್ ಆಧಾರಿತ ನಾನು ಇಂಪಾರ್ಟೆಂಟ್ ಕ್ವಶನನ್ನು ಮುಂಬರುವ ವಿಡಿಯೋಗಳಲ್ಲಿ ನಿಮ್ಗೆ ಕೊಡ್ತಾ ಇದ್ದೇನೆ. ಓಕೆ, ಎಮರ್ಜಿಂಗ್ ಟ್ರೆಂಡ್ಸ್ ಆಫ್ ಇಂಡಿಯನ್ ಪೊಲಿಟಿಕ್ಸ್ ಅಂತ ಇದೆ. ಇಲ್ಲಿ ಒಂದು ಇದಿದೆ ನೋಡಿ, ಈ ಒಂದು ಚಾಪ್ಟರ್ನಿಂದ 5 ಅಂಕದ 1 ಪ್ರಶ್ನೆಯನ್ನು ಓದಬೇಕು. 10 ಅಂಕದ ಪ್ರಶ್ನೆ ಇಲ್ಲಿ ನೋಡಿ, ಈಗ ಇದು ಇಂಪಾರ್ಟೆಂಟ್. ಇದು ಇಲ್ಲಿ ಕಾಂಟೆಂಪ್ರರಿ ಪೊಲಿಟಿಕಲ್ ಟ್ರೆಂಡ್ಸ್, ಈ ಒಂದು ಅಧ್ಯಾಯದಿಂದ 10 ಅಂಕದ 1 ಪ್ರಶ್ನೆಯನ್ನು ಓದ್ಬಿಡಿ. 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ ಓದೋ ಅವಶ್ಯಕತೆ ಇಲ್ಲ. ಕೇವಲ 7ನೇ ಅಧ್ಯಾಯ 2ನೇ ಅಧ್ಯಾಯದಿಂದ 10 ಅಂಕದ ಪ್ರಶ್ನೆಯನ್ನು ಓದ್ಕೊಂಬಿಡಿ. ಅದೇ ರೀತಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಪೊಲಿಟಿಕ್ಸ್ ಅಂತ ಇದೆ. 5 ಅಂಕದ 1 ಪ್ರಶ್ನೆಯನ್ನು ಓದ್ಕೊಂಬಿಡಿ. ಇಲ್ಲಿ 10 ಅಂಕದ ಪ್ರಶ್ನೆ ಓದೋ ಅವಶ್ಯಕತೆ ಇಲ್ಲ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಪೊಲಿಟಿಕ್ಸ್ ಅಂತ ಇದೆ. ಇಲ್ಲಿ 2 ಅಂಕದ 1 ಪ್ರಶ್ನೆಯನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಫಾರಿನ್ ಪಾಲಿಸಿ, ಇಲ್ಲಿ ಇಂಡಿಯಾಸ್ ಫಾರಿನ್ ಪಾಲಿಸಿ ಅಂತ ಇದೆ. ಇಲ್ಲಿ 2 ಅಂಕದ 1 ಪ್ರಶ್ನೆಯನ್ನು ಮಾತ್ರ ಓದೋದು. ಇನ್ನು ಉಳಿದು ಯಾವುದೇ ಪ್ರಶ್ನೆ ಓದೋ ಅವಶ್ಯಕತೆ ಇಲ್ಲ. 5 ಮತ್ತು 10 ಅಂಕದ ಪ್ರಶ್ನೆಯನ್ನು ಓದೋ ಅವಶ್ಯಕತೆ ಇಲ್ಲ. ಇನ್ ಸಮರೈಸ್ ನೋಡಿ, ಕ್ಲಿಯರಾಗಿ ಹೇಳ್ತಾ ಇದ್ದೇನೆ. ನಮಗೆ ಬೇಕಾಗಿರೋದೆಷ್ಟು 6 ಕ್ವಶನ್ ಬೇಕು. ನಾವಿಲ್ಲಿ 7 ಓದ್ತಾ ಇದ್ದೇವೆ. ನಮಗೆ ಬೇಕಾಗಿರೋ ಕ್ವಶನ್ ಎಷ್ಟು 2. ನಾವಿಲ್ಲಿ 3 ಕೊಟ್ಟಿದ್ದೇವೆ. 2 ಅಂಕದ ಇಲ್ಲಿ ನೋಡಿ, 2ನೇ ಅಧ್ಯಾಯದಿಂದ 10 ಅಂಕದ 1 ಪ್ರಶ್ನೆಯನ್ನು ಓದೋಣ. 7ನೇ ಅಧ್ಯಾಯದಿಂದ 10 ಅಂಕದ 1 ಪ್ರಶ್ನೆಯನ್ನು ಓದೋಣ. ಇಲ್ಲಿ ನಮಗೆ 2 ಕ್ವಶನ್ ಸಿಕ್ತು. ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ ಯಾವ್ದು ಬರುತ್ತೆ ಅದನ್ನೇ ಕೊಟ್ಬಿಡ್ತೀನಿ. ಓಕೆ, ಜಸ್ಟ್ ಕೇಳಿ. 5 ಅಂಕದ ಪ್ರಶ್ನೆಯನ್ನು ಬರಿಬೇಕಾಗುತ್ತೆ. ಇಲ್ಲಿ 2 ಕ್ವಶನ್ ಸಿಕ್ತು. 1ನೇ ಅಧ್ಯಾಯದಿಂದ 5 ಅಂಕದ 2 ಪ್ರಶ್ನೆ ಸಿಕ್ತು. ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಇನ್ ಇಂಡಿಯಾ 1 ಪ್ರಶ್ನೆ, 2 ಪ್ರಶ್ನೆ, ಒಟ್ಟಾರೆಯಾಗಿ 4 ಆಯಿತು. ಆಯಿತಾ, 6 ಬರಿಬೇಕಾಗುತ್ತೆ. ಸೊ ಇಲ್ಲಿ ನೋಡಿ 6 ಬರಿಬೇಕಾಗುತ್ತೆ. 5, 6 ಇಷ್ಟನ್ನು ಬರ್ಕೊಂಬಿಡಿ. ಇಲ್ಲಿ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ಇದನ್ನು ಬಿಟ್ಟರು ನೀವು ನಡೆಯುತ್ತೆ.
ಇನ್ನು 2 ಅಂಕದ ಪ್ರಶ್ನೆ 6 ಬರೀಬೇಕು. 1 ಫಿಕ್ಸ್, 2 ಫಿಕ್ಸ್, 3, 4, 5, 6 ಇಷ್ಟನ್ನು ಓದಿದೆ ಮುಗಿದು ಹೋಯಿತು. ಆರಾಮಾಗಿ ಟಾಪರ್ ಆಗಲಿಕ್ಕೆ ನಿಮ್ಮನ್ನು ಯಾರೂ ತಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟನ್ನು ನೀವು ನಾನು ಯಾವ್ಯಾವ ಚಾಪ್ಟರ್ನಿಂದ ಹೇಳಿದ್ದೀನಿ ಆಯಾ ಚಾಪ್ಟರ್ ಮೇಲೆ ಇದನ್ನೆಲ್ಲ ಓದಬೇಕಾಗುತ್ತೆ. 1 ಅಂಕದ ಪ್ರಶ್ನೆಯನ್ನು ಹಾಕಿದ್ರೆ ಏನು ಮಾಡಬೇಕು? 1 ಅಂಕದ ಪ್ರಶ್ನೆ ಇಲ್ಲಿ ಸ್ವಲ್ಪ ಥೆರಾಟಿಕಲಿ ಹೇಳೋದಾದರೆ ನೋಡೋದಾದರೆ 1 ಅಂಕದ ಪ್ರಶ್ನೆಗೆ ಎಲ್ಲ ಅಧ್ಯಾಯದಿಂದ ಓದಲೇಬೇಕು. ಯಾಕಂತಂದರೆ ಅದು ಹೆಚ್ಚಿಗೆ ಏನೂ ಮಾಡೋಕ್ಕಾಗಲ್ಲ. ಅದನ್ನು ಇಂಪಾರ್ಟೆಂಟ್ ಕ್ವಶನನ್ನು ಕೊಡ್ತೀನಿ. ಇನ್ನೊಂದು ನೋಡಿ, ಇಲ್ಲಿ ನೋಡಿ 10 ಅಂಕದ ಪ್ರಶ್ನೆಗೆ 2ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯವನ್ನು ಓದಿ. 10 ಅಂಕದ ಪ್ರಶ್ನೆಗೆ 2ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯ ಓದಿದರೆ ಸಾಕು. 2 ಅಧ್ಯಾಯ ಇದ್ರ ಮೇಲೆ ಫಿಕ್ಸ್ ಕ್ವಶನನ್ನು ಕೊಡ್ತೀನಿ. 5 ಅಂಕದ ಪ್ರಶ್ನೆಗಳಿಗೆ 5 ಅಂಕದ ಪ್ರಶ್ನೆಗಳಿಗೆ 3, 4, 5, 6, 8 ಅಧ್ಯಾಯವನ್ನು ಓದಿದರೆ ಸಾಕು. ಇಷ್ಟನ್ನು ಓದಿ. 1ನೇ ಅಧ್ಯಾಯ ಇಲ್ಲೊಂದು 1ನೇ ಅಧ್ಯಾಯ. 8ನೇ ಅಧ್ಯಾಯವನ್ನು ಸ್ಕಿಪ್ ಮಾಡಿದ್ರು ಓಕೆ, ಅಕ್ಸೆಪ್ಟೆನ್ಸ್ ಇದೆ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ನೋಡಿ 2, 3, 4, 8, 9 ಇಲ್ಲಿನೂ ಒಂದು ಎಕ್ಸ್ಟ್ರಾ ಇದೆ. ಇಷ್ಟನ್ನು ಓದಿದರೆ ನೀವು ಆರಾಮಾಗಿ 80ಕ್ಕೆ 80 ಅಂಕ ಗಳಿಸ್ತೀರಾ. ಇದ್ರ ಮೇಲೆ ಇದೊಂದು ಜಸ್ಟ್ ಈ ಒಂದು ವಿಡಿಯೋ ನೋಡಿ, ಈ ಒಂದು ಬ್ಲೂ ಪ್ರಿಂಟನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೇನೆ, ಜಾಯ್ನ್ ಆಗಿ ಹೋಗಿ ತಗೊಳ್ಳಿ. ನೀವು ಇದ್ರ ಪ್ರಕಾರನೇ ಓದಬೇಕು. 3 ಬ್ಲೂ ಪ್ರಿಂಟಲ್ಲಿ ಯಾವ್ದು ಬ್ಲೂ ಪ್ರಿಂಟ್ ಬರುತ್ತೆ, ಅದು ಏನೂ ಗೊತ್ತಿಲ್ಲ, ಯಾವ್ದು ಬರುತ್ತೆ ಎಲ್ಲನೂ ಮಿಕ್ಸ್ ಮಾಡಿ ಇದನ್ನು ನಾನು ಹೇಳ್ತಾ ಇದ್ದೇನೆ. ಏನೂ ವರಿ ಮಾಡ್ಕೊಳ್ಬೇಡಿ. 80ಕ್ಕೆ 80 ಅಂಕ ಈ ಒಂದು ಬ್ಲೂ ಪ್ರಿಂಟನ್ನು ಓದಿದರೆ ಆರಾಮಾಗಿ ನೀವು ಗಳಿಸ್ತೀರಾ. ಜಸ್ಟ್ ನಾನು ಹೇಳಿದಷ್ಟು ಫಾಲೋ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಧನ್ಯವಾದ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಮೇಲೆ ಸಿಗ್ತೀನಿ. ಧನ್ಯವಾದ. ಈಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನು ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೇನೆ. ಕೆಲವೊಂದಿಷ್ಟು ಇವೇ ಪ್ರಶ್ನೆಗಳು ಸ್ವಲ್ಪ ರಿಪೀಟ್ ಆಗಿವೆ, ಅದನ್ನ ಹೇಳ್ತೀನಿ ನಾನು ಏನಂತ. ಇಲ್ಲಿ ಒಂದು ವಿಷಯ ಏನಂತ ನೆನ್ಪಿಟ್ಕೋಬೇಕಂತಂದರೆ, ಕ್ವೆಶ್ಚನ್ ಕೇಳುವಂತಹ ರೀತಿ ನೀವು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರನ್ನು ನೋಡಿದರೆ, ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನೆಲ್ಲ ನೋಡಿದರೆ ತುಂಬ ಅಂದರೆ ತುಂಬ ಟಫೆಸ್ಟ್ ಕ್ವೆಶ್ಚನ್ ಅನ್ನು ತೆಗಿತಾ ಇದ್ದಾರೆ. ಊಹಿಗೂ ಮೀರಿರ್ತಕ್ಕಂಥ ಕ್ವೆಶ್ಚನ್, ಇದೇ ಬರುತ್ತಾ ಇದೇ ಇಲ್ಲ ಅಂತ ಹೀಗಿಲ್ಲ. ಜಸ್ಟ್ ಎಲ್ಲನೂ ಸ್ಟಡಿ ಮಾಡಿ, ಒಂದು 7-8 ವರ್ಷದ ಕ್ವೆಶ್ಚನ್ ಪೇಪರ್ ಎಲ್ಲ ಸ್ಟಡಿ ಮಾಡಿ ನಾನು ಇಂಪಾರ್ಟೆಂಟ್ ಕ್ವೆಶ್ಚನ್ ಕೊಡ್ತಾ ಇದ್ದೀನಿ. ಇವು ಬರಲೇಬೇಕು, ಇವನ್ನ ಬಿಟ್ಟರೆ ಮತ್ತೆ ಬೇರೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಫೆಡರಲ್ ನ್ಯಾಯಾಲಯವು ಯಾವಾಗ ಮತ್ತು ಎಲ್ಲಿ ಸ್ಥಾಪನೆ ಆಯಿತು, ಇದನ್ನೊಂದು ಜಸ್ಟ್ ಹಾಗೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಬಹುಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ. 2ನೇ ಅಧ್ಯಾಯದಿಂದ 2 ಕ್ವಶನ್ ಅನ್ನು ಕೇಳ್ತಾ ಇದ್ದಾರೆ 2 ಅಂಕದ ಪ್ರಶ್ನೆಗಳಿಗೆ. ಸೊ ಹೀಗಾಗಿ ಇದನ್ನು ನೋಡ್ಕೊಳ್ಳಿ. ಇದನ್ನು ಜಸ್ಟ್ ನೀವು ಹಾಗೆ ಜಸ್ಟ್ ಒಂದು ಗ್ಲಾನ್ಸ್ ಮಾಡಿಟ್ಕೊಳ್ಳಿ, ಬೇಕಾಗುತ್ತೆ. ಈ ಪ್ರಶ್ನೆ ಇಂಪಾರ್ಟೆಂಟ್, ಬಟ್ ಇದು ಈ ಸಲ ಕೇಳಲ್ಲ ಅನಿಸುತ್ತೆ. ಓಕೆ, ಲೆಟ್ ಇಟ್ ಬಿ. ಮುಖ್ಯ ಕಾರ್ಯದರ್ಶಿಯವರ 2 ಕಾರ್ಯಗಳನ್ನು ತಿಳಿಸಿ. ಇದು 3ನೇ ಭಾರತದಲ್ಲಿ ಆಡಳಿತ ಯಂತ್ರ ಅಂತ ಏನು ಒಂದು ಚಾಪ್ಟರ್ ಇದೆಯಲ್ಲ, ಅದರಿಂದ ಕೇಳಲಾಗುತ್ತೆ. ಕೇಂದ್ರ ಸರ್ಕಾರವು ಯಾವಾಗ ರಾಜ್ಯಗಳಿಗೆ ಸಲಹೆಯನ್ನು ನೀಡುತ್ತದೆ. ವಿಶ್ವಸಂಸ್ಥೆಯ 2 ಉದ್ದೇಶಗಳನ್ನು ಬರೆಯಿರಿ. ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು. ಯಾವಾಗ ಮತ್ತು ಎಲ್ಲಿ ಪ್ರಥಮ ಅಲಿಪ್ತ ಶೃಂಗಸಭೆ ಜರುಗಿತು. ಈ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಬಟ್ ಈ ಪ್ರಶ್ನೆಗಳು ಕೆಲವೊಂದಿಷ್ಟು ರಿಪೀಟ್ ಆಗಿದೆ. ತುಂಬ ಕ್ವಶನ್ ಇದೆ ಅಂತ ಏನು ಹೆದರುವಂಥ ಅವಶ್ಯಕತೆ ಇಲ್ಲ. ಕ್ವಶನ್ಗಳು ರಿಪೀಟ್ ಆಗಿದೆ ಅಷ್ಟೇ, ತುಂಬ ಏನು ಕ್ವಶನ್ ಇಲ್ಲ ಇವು. ಬಟ್ ಈ ಕ್ವಶನ್ಗಳನ್ನೆಲ್ಲ ಓದಲೇಬೇಕು. ಯಾಕಂತಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ತುಂಬ ಟಫ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಹೀಗಾಗಿ ಇದನ್ನ ಹೇಳ್ತಾ ಇದ್ದೇನೆ ನಾನು. ಇಲ್ಲಿ ನೋಡಿ, ಬ್ರಿಕ್ಸ್ನ ಯಾವುದಾದ್ರೂ 2 ಸದಸ್ಯ ರಾಷ್ಟ್ರಗಳನ್ನು ಬರೆಯಿರಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಫಿಕ್ಸ್ ಪ್ರಶ್ನೆ. ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಆಸ್ಟ್ರೇಲಿಯಾದ ವಿಶಿಷ್ಟ ಗುಣವನ್ನು ಬರೆಯಿರಿ. ಈ ಪ್ರಶ್ನೆಯನ್ನು ನಾವು ಅಕ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಇದೊಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದಿಲ್ಲ. ತುಂಬ ಟಫ್ ಕ್ವಶನ್ ಇದು, ಏನಂತ ಹೇಗೆ ಬರೀಲಿಕ್ಕೆ ಆಗುತ್ತೆ. ಬಟ್ ಬರಿಬೋದು. ಆ ಚಿತ್ರವನ್ನು ನೋಡಿ ಆ ಕ್ವಶನನ್ನು ಸ್ವಲ್ಪ ನೀವು ಜಸ್ಟ್ ಅಬ್ಸರ್ವ್ ಮಾಡಿಟ್ಕೊಳ್ಳಿ. ಇದೇ ಒಂದು ಕ್ವಶನ್ ಬರುತ್ತೆ ಅಂತಿಲ್ಲ, ಜಸ್ಟ್ ಬರಬಹುದು ಈ ಪ್ರಶ್ನೆ. ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿದೆ, ಜಸ್ಟ್ ಅಷ್ಟೇ ಓದ್ಕೊಳ್ಳಿ. ವರ್ಣಭೇದ ನೀತಿ. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಎಂದರೇನು. 2ನೇ ಅಧ್ಯಾಯದಿಂದ 2 ಪ್ರಶ್ನೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೆ ನಾನು. ಹೀಗಾಗಿ ಈ ಒಂದು ಕ್ವಶನ್ ಇಂಪಾರ್ಟೆಂಟ್. ಇಂಗ್ಲೀಷ್ ಮೀಡಿಯಮ್ದವ್ರಿಗೂ ಮುಂದೆ ಇದೆ, ಅದನ್ನು ನಾನು ಕೊಡ್ತಾ ಇದ್ದೇನೆ. ಇದು ಕ್ವಶನ್ ಇಂಪಾರ್ಟೆಂಟ್. ಪೆರಿಸ್ಟೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ಎಂದರೇನು. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ. 1-2 ಲೈನಲ್ಲಿ ಕೊಟ್ಬಿಟ್ರೆ ಮುಗೀತು. ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳನ್ನು ಬರೆಯಿರಿ, ತಿಳಿಸಿ. ಶಿಕ್ಷಣ ಸಂಘಟನೆ, ಹೋರಾಟ. ಕೇಂದ್ರ ಸೇವೆಗಳಲ್ಲಿ ಯಾವುದಾದ್ರೂ 2 ಉದಾಹರಣೆ ಕೊಡಿ. IAS, IPS, IFS ಇದನ್ನು ಬರ್ಕೊಂಡ್ರಿ. ಇದಿಷ್ಟ ಆಯ್ತು. ನೆಕ್ಸ್ಟ್, ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ 4 ಸಾಮಾಜಿಕ ವರ್ಗಗಳು, ಅದನ್ನು ಬರೆಯಿರಿ, ಕಮೆಂಟ್ ಮಾಡಿ ಹೇಳಿ, ನಿಮ್ಗೆ ಗೊತ್ತಿದೆ. ಸಾರ್ಕ್ ಯಾವಾಗ ಸ್ಥಾಪನೆ ಆಯಿತು, ಅದರ ಸಚಿವಾಲಯ ಎಲ್ಲಿದೆ. ಭದ್ರತಾ ಮಂಡಳಿ 2 ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಇವೆಲ್ಲ ಪ್ರಶ್ನೆಗಳನ್ನು ನೀವು ನೋಡ್ತಾ ಹೋಗಿ. ಈ ಪ್ರಶ್ನೆಗಳು ಲಿಟ್ರಲಿ ನೀವು ಬರ್ಕೋಬೇಕು. ಇದು ಪ್ರಶ್ನೆ ತುಂಬ ಸಲ ಇಂಪಾರ್ಟೆಂಟ್, ಇದು ರಿಪೀಟ್ ಆಗಿದೆ, ತುಂಬ ಸಲ ರಿಪೀಟ್ ಆಗಿದೆ. ಈ ಪ್ರಶ್ನೆ ಈ ಸಲ ಬರುವಂಥ ಒಂದು ಸಾಧ್ಯತೆ ಇದೆ. ಹಿಂದೂ ವಿಡೋಸೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು. 2 ಅಂಕದ ಪ್ರಶ್ನೆಗಳನ್ನು ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ ನೋಡಿ. ಮತ್ತೆ ಇಲ್ಲಿ ಏನಂತ ಇದೆ,
ಆಡಳಿತ ಸೇವೆಯ ಅನಾಮಧೇಯತೆ ಎಂದರೇನು? ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ರಿಪೀಟ್ ಆಯಿತು ನೋಡಿ, ಮತ್ತೆ ಅಲ್ಲಿ ಮೇಲ್ಗಡೆ ಇತ್ತು, ಇಲ್ಲಿ ಮತ್ತೆ ರಿಪೀಟ್ ಆಗಿದೆ ಪ್ರಶ್ನೆ. ಪಂಚಶೀಲದ ಯಾವುದಾದ್ರೂ 2 ತತ್ವಗಳನ್ನು ಬರೀರಿ. ಮುಂದೆ ಮತ್ತಿದೆ ರಿಪೀಟ್ ಆಗಿದೆ ಕ್ವಶನ್, ಜಸ್ಟ್ ರಿಪೀಟ್ ಆಗಿದೆ. ಟೈಪ್ ಮಾಡುವಾಗ ನಾನು ಜಸ್ಟ್ ಅದನ್ನ ಒಂದು ಮಿಸ್ಟೇಕ್ ಮಾಡಿದ್ದೇನೆ, ಬಟ್ ಅದನ್ನು ನೀವು ಜಸ್ಟ್ ನೋಡ್ಕೊಂಬಿಡಿ ಒಂದ್ಸಲ. ಬ್ರಿಕ್ಸ್ ಮತ್ತೆ ನೋಡಿ, ಮತ್ತೆ ಇದು ಬ್ರಿಕ್ಸ್ ಕ್ವಶನ್ ರಿಪೀಟ್ ಆಯಿತು. ಅದೇ ರೀತಿ ತುಂಬ ಕ್ವಶನ್ ರಿಪೀಟ್ ಆಗಿವೆ. ಕೇಂದ್ರ ಲೋಕ ಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ. ಪಂಚಶೀಲ್ 2, ಬ್ರಿಕ್ಸ್ನ 2 ಸದಸ್ಯ ರಾಷ್ಟ್ರಗಳು, ವಿಶ್ವಸಂಸ್ಥೆಯ 2 ಅಂಗಸಂಸ್ಥೆಗಳು ಮತ್ತೆ ರಿಪೀಟ್ ಆಗಿದೆ. ತಾಷ್ಕೆಂಟ್ ಒಪ್ಪಂದ ಇದು ರಿಪೀಟ್ ಆಗಿಲ್ಲ, ಇದು ಬರುತ್ತೆ, ಮತ್ತೆ ಮುಂದೆ ಬರುತ್ತೆ. ಈ ಪ್ರಶ್ನೆಗಳನ್ನೆಲ್ಲ ನೋಡ್ತಾವೆ. ಇವೆಲ್ಲ 2 ಅಂಕದ ಪ್ರಶ್ನೆಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳು. ಇವಿಷ್ಟನ್ನು ನೀವು ಕಡ್ಡಾಯವಾಗಿ ಓದಲೇಬೇಕು. ಯಾಕಂತಂದರೆ ಇವೇ ಪ್ರಶ್ನೆ ಬರುತ್ತೆ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಕ್ವಶನನ್ನು ಯಾವ ರೀತಿ ಕೇಳ್ತಾ ಇದ್ದಾರೆ ಅನ್ನೋದು ಟಫ್ ಆಗ್ತಾ ಇದೆ. ಬಟ್ ಇವಿಷ್ಟು ಕ್ವಶನನ್ನು ನೀವು ಓದಿದರೆ ಆರಾಮಾಗಿ. ಇಲ್ಲಿ ನೋಡಿ ಮತ್ತೆ ರಿಪೀಟ್ ಆಗಿದೆ ನೋಡಿ ಕ್ವಶನ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 3 ಹೆಸರಾಂತ ವಾಣಿಗಳಾವು, ಇವನು ಓದಲೇಬೇಕಾಗುತ್ತೆ. ಭದ್ರತಾ ಮಂಡಳಿ 2 ಖಾಯಂ ಸದಸ್ಯ ರಾಷ್ಟ್ರಗಳನ್ನ ಹೆಸರಿಸಿ, ಮತ್ತೆ ರಿಪೀಟ್ ಆಗಿದೆ. ಶಾರ್ಕ್ ಶೃಂಗಸಭೆ ಮತ್ತೆ ರಿಪೀಟ್ ಆಗಿದೆ. ಇವಿಷ್ಟು 2 ಅಂಕದ ಪ್ರಶ್ನೆಗಳು. ಇಂಗ್ಲಿಷ್ ಮೀಡಿಯಂ ಇಲ್ಲಿದೆ ನೋಡಿ. ವಾಟ್ ವರ್ ದ ಕ್ಯಾಬಿನೆಟ್ ಮಿಷನ್ ದ ಶಿಮ್ಲಾ ಕಾನ್ಫರೆನ್ಸ್ ಆ್ಯಂಡ್ ಹೌ ಡಿಡ್ ದೇ ಲೀಡ್ ದ ಫಾರ್ಮೇಷನ್ ಆಫ್ ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಈ ಕ್ವಶನ್ ನೋಡ್ತಾ ಹೋಗಿ ನೀವು. ಡಿಸ್ಕಸ್ ದ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಬ್ರಿಟಿಷ್ ಇಂಡಿಯಾ. ಈ ಕೆಲವೊಂದಿಷ್ಟು ಇವಿದೆ, ನೀವು ಈ ಪ್ರಶ್ನೆಗಳನ್ನೆಲ್ಲ ನೋಡ್ತಾ ಹೋಗಿ. ಇವೆಲ್ಲ ಇಲ್ಲಿದೆ. ಇನ್ನು ನೆಕ್ಸ್ಟ್ 5 ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 5 ಅಂಕದ ಪ್ರಶ್ನೆಗಳಲ್ಲಿ ಜುನಾಗಢ, ಹೈದರಾಬಾದ್, ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ. ಆಯಿತಾ? 1 ಪ್ರಶ್ನೆ, 2, 3, 4. ಈ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ. ಇಲ್ಲಿದೆ ಏನು, ಇದು ಒಂದೇ ಪ್ರಶ್ನೆ, ಇದು ಒಂದೇ ಪ್ರಶ್ನೆ, ಆದರೆ ಉತ್ತರ ಒಂದೇ ಇದೆ. ಪ್ರಶ್ನೆ ಕೇಳುವಂಥ ರೀತಿ ಬೇರೆ ಇದೆ, ಬಟ್ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಈ ಒಂದು ಪ್ರಶ್ನೆಯಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ, ಬಟ್ ಕೇಳುವಂಥ ರೀತಿ ಸೇಮ್. ನಾನು ಹೇಳ್ತೀನಿ ಏನೇನು ಮಾಡಬೇಕಂತ. ಹೀಗಿರುವಾಗ ಕೆಳಗೆ ಚಿತ್ರವನ್ನು ನೋಡಿ ದೇಶೀಯ ಸಂಸ್ಥಾನಗಳ ಸರ್ದಾರ್ ವಲ್ಲಭಾಯ್ ಪಟೇಲ್, ಇದೇ ಪ್ರಶ್ನೆಯಲ್ಲಿ ಬಂದಿದೆ ಅಷ್ಟೇ, ಇದೇ ಪ್ರಶ್ನೆಯಲ್ಲಿ ಬಂದಿದೆ. ನೆಕ್ಸ್ಟ್ ನೋಡೋಣ. ಮಧ್ಯಂತರ ಸರ್ಕಾರದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಇಂಪಾರ್ಟೆಂಟ್ ಪ್ರಶ್ನೆ. ಇವೆರಡು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ, ಸ್ವಲ್ಪ ನೋಡ್ಕೊಳ್ಳಿ, ಹೆಚ್ಚಿನ ಒತ್ತು ಕೊಟ್ಟು ನೋಡ್ಕೊಳ್ಳಿ. ಈಗ 3ನೇ ಒಂದು ಚಾಪ್ಟರ್ನಿಂದ ಯಾಕೆ ಇಷ್ಟು ಕ್ವಶನ್ ಕೊಟ್ಟಿದ್ದೀನಿ ನೀವು ಕೇಳ್ಬೋದು. ಯಾಕೆ 5 ಅಂಕದ ಪ್ರಶ್ನೆಯಲ್ಲಿ ಯಾಕೆ ಇಷ್ಟು ಕ್ವಶನ್ ಆಗಿವೆ ಅಂತಂದರೆ, ಇಲ್ಲಿ 1ನೇ ಅಧ್ಯಾಯದಿಂದ 2 ಪ್ರಶ್ನೆ ಬರೋದ್ರಿಂದ, ಸೊ ಹೀಗಾಗಿ ಇಷ್ಟು ಕ್ವಶನ್ ಬಂದಿದೆ. ಸೊ ನೀವು ಮಾಡಬೇಕಾಗಿರೋದೇನಪ್ಪ ಅಂತಂದರೆ, ಇವಿಷ್ಟರಲ್ಲಿ 2 ಕ್ವಶನ್ ಬರ್ತಾ ಇದೆ. ಸೊ ಹೀಗಾಗಿ ಇವನ್ನೆಲ್ಲ ಓದಲೇಬೇಕಾಗುತ್ತೆ. ನೆಕ್ಸ್ಟ್ ಹೋಗೋಣ. ಮಧ್ಯಂತರ, ಇದು 1947 ಭಾರತ ಸರ್ಕಾರ ಕಾಯ್ದೆ ಮುಖ್ಯಾಂಶಗಳು. ಇಂಪಾರ್ಟೆಂಟ್ ಪ್ರಶ್ನೆ, ಇದು 1ನೇ ಅಧ್ಯಾಯದಲ್ಲಿ ಬರ್ತಾ ಇದೆ. ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ಜಿಲ್ಲಾಡಳಿತದ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿ 5 ಕಾರ್ಯಗಳು. ಅಖಿಲ ಭಾರತ ಸೇವೆಗಳ ಬಗ್ಗೆ ಟಿಪ್ಪಣಿ ಬರಿ. ಇಂಪಾರ್ಟೆಂಟ್. ಮತ್ತೆ ಒಂದು ತುಂಬ ಸಿಂಪಲ್ ಇದೆ, ಫಿಕ್ಸ್ ಪ್ರಶ್ನೆ. ನಾಗರಿಕ ಸೇವಾ ವರ್ಗದವರ ಲಕ್ಷಣಗಳನ್ನು ಬರೆಯಿರಿ. ತುಂಬ ಪ್ರತಿ ವರ್ಷ ಕೇಳ್ತಾ ಇದ್ದಾರೆ ಈ ಒಂದು ಪ್ರಶ್ನೆ. ಬಟ್ ಆದರೆ ಈ ಸಲ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಹೀಗಾಗಿ ಯಾವ ಕ್ವಶನ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ಕ್ವಶನ್ 40% ಇನ್ಕ್ರೀಸ್ ಮಾಡಿಬಿಟ್ಟಾರೆ. ಟಫ್ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ಏನು ಮಾಡೋದು ಅಂತ ಇದಾಗಲಿ. ಆದರೂ ಇಂಪಾರ್ಟೆಂಟ್ ಕ್ವಶನನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಇವಿಷ್ಟು ಪ್ರಶ್ನೆಗಳನ್ನು ನೀವು ಓದಲೇಬೇಕಾಗುತ್ತೆ. ನಾನು ಏನು ಮಾಡಿದ್ದೀನಿ ಅಂತಂದರೆ, ಎಷ್ಟು ಪ್ರಶ್ನೆ ಕೊಟ್ಟಿದ್ದೀನಿ ಅವಷ್ಟನ್ನು ಕಂಪಲ್ಸರಿ ಕಡ್ಡಾಯವಾಗಿ ಓದಲೇಬೇಕು. ಇದಿಷ್ಟು ಮ್ಯಾಂಡೇಟ್ರಿ ಪ್ರಶ್ನೆಗಳಿವೆಲ್ಲ. ಇವನ್ನಿಷ್ಟನ್ನು ಓದಿದರೆ ನೀವು ಆರಾಮಾಗಿ ಪ್ರಿಪರೇಟರಿ ಆಗಿರ್ಬೋದು, ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಯಾವುದೇ ರೀತಿ ಅವರು ಕ್ವಶನ್ ಪೇಪರ್ ತೆಗೆದ್ರು ನೀವು ಆರಾಮಾಗಿ ಪಾಸ್ ಆಗ್ತೀರ. ಆರಾಮಾಗಿ ಪಾಸ್ ಅಲ್ಲ, ಸ್ಕೋರ್ ಮಾಡ್ತೀರ. ಇದಿಷ್ಟು ಇಂಗ್ಲೀಷ್ ಟ್ರಾನ್ಸ್ಲೇಟೆಡ್ ವರ್ಷನ್. ಇಂಗ್ಲೀಷ್ ಟ್ರಾನ್ಸ್ಲೇಟೆಡ್ ಮಾಡಿದ್ದು ಇದನ್ನು ನೀವೆಲ್ಲ ನೋಡ್ತಾ ಹೋಗಿ. ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇವೆಲ್ಲ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇವೆಲ್ಲ ಕ್ವಶನನ್ನು ಕೊಟ್ಟಿದ್ದೀನಿ ನಾನು. ಇನ್ನು 10 ಅಂಕದ ಪ್ರಶ್ನೆ ಅಂತಂದು ಬಂದಾಗ, 1ನೇ ಅಧ್ಯಾಯ, 2ನೇ ಅಧ್ಯಾಯದಿಂದ, 5ನೇ ಅಧ್ಯಾಯದಿಂದ, 9ನೇ ಅಧ್ಯಾಯದಿಂದ, 7ನೇ ಅಧ್ಯಾಯದಿಂದ 3 ಬ್ಲೂ ಪ್ರಿಂಟಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಕೇಳ್ತಾ ಇದ್ದಾರೆ. ಆದರೆ ನಾನು ಇಲ್ಲಿ ಯಾವ ಪ್ರಶ್ನೆ ಹೇಳ್ತೀನಿ ಅದನ್ನು ಓದ್ಬಿಡಿ. ಕಂಪಲ್ಸರಿ ಸುಮ್ಮನೆ ಕಣ್ಣು ಮುಚ್ಚಿ ಓದ್ಬಿಡಿ 10 ಅಂಕದ ಪ್ರಶ್ನೆಗೆ ಯಾವ್ಯಾವ ಅಂತ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪ
ಲಕ್ಷಣಗಳನ್ನು ವಿವರಿಸಿ. ಭಾರತದಲ್ಲಿ ರಾಜಕೀಯ ಪಕ್ಷಗಳು ನಿರ್ವಹಿಸುವ ಕಾರ್ಯಗಳನ್ನು ಬರೆಯಿರಿ. ಚುನಾವಣಾ ಸುಧಾರಣೆಗಾಗಿ ಸೂಚಿಸಿರುವ ಅಂಶಗಳನ್ನು ವಿವರಿಸಿ. ಚುನಾವಣಾ ಆಯೋಗದ ರಚನೆ ಅಧಿಕಾರ ಕಾರ್ಯಗಳನ್ನು ಬರೆಯಿರಿ. 4 ಪ್ರಶ್ನೆ ಆಯಿತು. ಈ 4 ಪ್ರಶ್ನೆಯನ್ನು ಕಡ್ಡಾಯವಾಗಿ ಓದಿ. ಇದರಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇದಿಷ್ಟನ್ನು ನೀವು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣವನ್ನು ಬಿಟ್ಟುಬಿಡಿ. ಯಾಕಂತಂದರೆ ಕಳೆದ ಒಂದು ವರ್ಷದಲ್ಲಿ 2024 ಮಾರ್ಚ್ನಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಮತ್ತೆ ಇದೇ ಪ್ರಶ್ನೆಯನ್ನು ಕೇಳೋದಿಲ್ಲ ಅವರು. ಈ ಪ್ರಶ್ನೆ ಬಿಟ್ಟು ಇವೆರಡು ಪ್ರಶ್ನೆ, ಆಪ್ತ ಸ್ನೇಹಿ ಬಂಡವಾಳಶಾಹಿ ಮತ್ತು ನೇಪಾಳದ ಪ್ರಜಾಸತ್ತಾತ್ಮಕ ಚಳುವಳಿ ಬಗ್ಗೆ ವಿವರಿಸಿ. ಇದರಿಂದ ಒಂದು ಪ್ರಶ್ನೆ ನಮಗೆ ಸಿಕ್ತು. ಒಂದೆರಡು ಪ್ರಶ್ನೆ, ಇಲ್ಲೊಂದೆರಡು ಪ್ರಶ್ನೆ, ಒಂದು ಪ್ರಶ್ನೆ ಇದ್ರ ಮೇಲೆ ಕೇಳಲೇಬೇಕು, ಅವರು ಕಂಪಲ್ಸರಿಯಾಗಿ ಕೇಳ್ತಾರೆ. ಅದೇ ರೀತಿ ಇಲ್ಲ ಮತ್ತೆ ನಮಗೆ ಇನ್ನೊಂದು ಸ್ವಲ್ಪ ನಾವು ಮುಂದೆ ಹೋಗೋಣ. ಆದರೆ ಮತ್ತೇನಾದರೂ ನೀವು ಇನ್ನೂ ಜಾಸ್ತಿ ಓದ್ಕೋಬೇಕು, ಎಕ್ಸ್ಟ್ರಾ ಕ್ವಶನ್ ಟಚ್ ಮಾಡಬೇಕಾದ್ರೆ ನಿಮ್ಗೆ ಬೇಕು, ಮತ್ತು ಬೇರೆ ಕ್ವಶನ್ ಬೇಕಂತಂದರೆ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ಕುರಿತು ಬರೆಯಿರಿ. ರಾಷ್ಟ್ರ ನಿರ್ಮಾಣದಲ್ಲಿ ಎದುರಾಗುವ ಅಡಚಣೆಗಳನ್ನು ಮತ್ತು ಅವುಗಳ ನಿವಾರಣೋಪಾಯಗಳನ್ನು ಕುರಿತು ಬರೆಯಿರಿ. ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಗಂಡಾಂತರ, ಕೋಮುವಾದ ಕಾರಣ ಮತ್ತು ಅವುಗಳ ಪರಿಹಾರ ಉಪಾಯಗಳು, ಅನಕ್ಷರತೆಗೆ ಕಾರಣ, ಕೋಮುವಾದಕ್ಕೆ ಕಾರಣ ಮತ್ತು ಇದು ಸ್ವಲ್ಪ ಕ್ವಶನ್ ರಿಪೀಟ್ ಆಗಿದೆ. ಎರಡು ಕ್ವಶನ್ ಸೇಮ್ ಇದೆ. ನೀವು ಅದನ್ನು ಇದನ್ನು ಮಾಡ್ಕೊಂಬಿಡಿ. ಭಾರತ ಆಸಿಯಾನ್ ಸಂಘಟನೆ ಸಹಕಾರ ಕ್ಷೇತ್ರಗಳನ್ನ ವಿವರಿಸಿ. ಈ ಏನು ಕೊಟ್ಟಿದ್ದಾನಲ್ಲ ಇಷ್ಟು ಪ್ರಶ್ನೆ ಓದಿದರೆ 15 ಮಾರ್ಕ್ಸ್ ಬಿಟ್ಟುಬಿಡಿ. 15 ಮಾರ್ಕ್ಸ್ ಬಿಟ್ಟು 15 ಅಂಕ ಎಲ್ಲಿಂದ ಬರ್ತಾ ಇದೆ? 1 ಅಂಕದ ಕ್ವಶನಿಂದ ಬರ್ತಾ ಇದೆ. ಇನ್ನು ಉಳಿದ ಮಾರ್ಕ್ಸ್ ಏನಿದೆಯಲ್ಲ 65 ಮಾರ್ಕ್ಸ್ ಇವಿಷ್ಟನ್ನು ಓದಿದ್ರೆ ನೀವು ಆರಾಮಾಗಿ ತೆಗೆದುಕೊಳ್ತೀರಿ. ತುಂಬ ಇಂಪಾರ್ಟೆಂಟ್, ತುಂಬ ಸಿಂಪಲ್. ಇದು 10 ಅಂಕದ ಪ್ರಶ್ನೆಗಳು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಸೊ ಇದನ್ನು ನೀವು ಒಂದು ಸಲ ನೋಡ್ಕೊಂಬಿಡಿ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದಿಷ್ಟಾಯಿತು. ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು PDF ಅನ್ನು ಕೊಡ್ತಾ ಇದ್ದೇನೆ. ಇದ್ರ ಉತ್ತರವನ್ನು ನಾನು ಹಾಕ್ತೀನಿ, ನೀವೇನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬಟ್ ನನ್ನ ಒಂದು ಲಾಸ್ಟ್ ಸಲಹೆ ಇದೇನಂತಂದರೆ, ಇಲ್ಲಿ 2 ಭಾಗವನ್ನಾಗಿ ಮಾಡ್ತೀನಿ ನಾನು. ಫಸ್ಟು 2ನೇ ಚಾಪ್ಟರ್, 7ನೇ ಚಾಪ್ಟರ್, 5ನೇ ಚಾಪ್ಟರ್, ಇದು ಒಂದು ಲಾಸ್ಟ್ ಚಾಪ್ಟರ್, ಇದು 9ನೇ ಚಾಪ್ಟರ್. ಈ ಚಾಪ್ಟರ್ಗಳಲ್ಲಿ ಕೇವಲ 2 ಯಾವುದಾದ್ರೂ ಓದಿ ಅಂತ ನನ್ನ ಒಂದು ಸಲಹೆ. ಇದನ್ನಾದರೂ ಓದ್ಬೋದು, ಇವೆರಡಾದರೂ ಓದಿ, ಇಲ್ಲ ಇವೆರಡಾದರೂ ಓದಿ. ಒಟ್ಟಿನಲ್ಲಿ 2 ಕ್ವಶನ್ ಅಷ್ಟೇ ಟಚ್ ಮಾಡಬೇಕಾಗಿದೆ. ಸೊ ಎಲ್ಲವನ್ನೂ ಓದ್ಲಿಕ್ಕೆ ಆಗೋದಿಲ್ಲ, ಬಟ್ ಇವಿಷ್ಟನ್ನು ಓದಿದರೆ ಸಾಕು. ಇಷ್ಟರಲ್ಲಿ ಒಂದು ಕ್ವಶನ್ ಬರಲೇಬೇಕು, ಇಷ್ಟರಲ್ಲಿ ಒಂದು ಕ್ವಶನ್ ಬರಬೇಕು, ಇದು ಒಂದು ಕ್ವಶನ್ ಬರಲೇಬೇಕು. ಜಸ್ಟ್ ಇದಿಷ್ಟನ್ನು ನೀವು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಇವಿಷ್ಟು ಪ್ರಶ್ನೆಯನ್ನು ಓದಿ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೂ ಸಹ ಇದೇ ಸಲಹೆಯನ್ನು ಕೊಡ್ತಾ ಇದ್ದೆ ನಾನು. ಜಸ್ಟ್ you may follow first 2nd chapter, 5th chapter as well as 7th chapter. This one is 7th, last chapter, 9th one chapter. But you may consider only you have to write only 2 questions in the examination, but otherwise don't need to read all these questions. My strong suggestion is just took it only 2 parts. Whether it may be 2nd chapter or 5th chapter, 2nd chapter or 7th chapter, whatever it may be, but you must read both. ಓಕೆ, ಇದಿಷ್ಟನ್ನು ನೀವು ಫಾಲೋ ಮಾಡಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನಾನು. ಇಲ್ಲೊಂದು ಸ್ವಲ್ಪ ಕ್ವಶನ್ಸ್ ಇದೆ, ಇದನ್ನು ನೋಡ್ಕೊಳ್ಳಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು. ಈ PDF ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ತುಂಬ ಇವಿಷ್ಟು ಕ್ವಶನ್ ಬರಲೇಬೇಕು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಇಂಪಾರ್ಟೆಂಟ್ ಕ್ವಶನನ್ನು ಕೊಡ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.